छड़ी बारी क्या करें हाँ उड़ाने फिरेंगे बेटा आ गया नबीन आगे जाने गाड़ी और अंदर आ जाओ अंदर आ जाओ ಎಲ್ಲಿಗೆ ನೋಡೋರು ಸರ್ ಸರಿ ಗಾಡಿ ಗಾಡಿ ಮತ್ತೆ ರೆಸ್ಪೆಕ್ಟೆಡ್ ಗೆಸ್ಟ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಇತರೆ ಗೆಸ್ಟ್ ಸ್ಟೇಜ್ ಮೇಲೆ ಇರೋ ಹತ್ರ ಎಲ್ಲರೂ ಆಶೀರ್ವಾದ ತಗೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ಈ ಸ್ಟಾರ್ ಲೈಫ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇದು ಉದ್ಘಾಟನೆ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಹೆಮ್ಮೆ ಪಡಕ್ಕೆ ಏನ್ ಹೇಳ್ಬೇಕಂತಂದಿದ್ರೆ, ನಾನು ಒಂದು ಶರಣಬಸಪ್ಪ ಪೋರ್ ಟ್ರಸ್ಟ್ SBR ಕಾಲೇಜಿಂದನೇ ಓದಿದ್ದು. ಸೊ ಇವತ್ತು ಅವ್ರು ಬಂದಿದ್ದಕ್ಕೆ ಬಹಳಷ್ಟು ಖುಷಿ ಆಗುತ್ತೆ. ನಾನು ಮತ್ತೆ ಅಪ್ಪೋರ್ ಹೋಗಿದ್ವಿ ಅವಾಗ ಅಡ್ಮಿಷನ್ ಮಾಡಕ್ಕೆ 2007ರಲ್ಲಿ. ಅಪ್ಪೋರ್ ಆಶೀರ್ವಾದ ಕೊಟ್ಟಿದ್ರು ನಿಮ್ಮ ಮಗ ಡಾಕ್ಟರ್ ಆಗೇ ಆಗ್ತಾನೆ ಅಂತ. ಸೊ ಅದು ಇವತ್ತು ಖರೆ ಆಗ್ಯದ ಅಂತ ಅನ್ಕೊಂಡು ಅವ್ರ ಹತ್ರ ಆಶೀರ್ವಾದ ಪಡಿಬೇಕಂತ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು, ನಮ್ಮ ಗುಲ್ಬರ್ಗ ಒಂದು ಮೆಡಿಕಲ್ ಹಬ್ ಆಗಿದೆ. ಬಹಳಷ್ಟು ಹಾಸ್ಪಿಟಲ್ ಬರ್ತಾ ಇದೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ. ನೀವು ನೋಡ್ಬೋದು, ಟ್ರಾಮಾ ಸೆಂಟರ್ ಆಗ್ಲಿ, ಜಯದೇವ ಆಗ್ಲಿ, ಕಿದ್ವೈ ಆಗ್ಲಿ, ಈಗ ಹೊಸದಾಗಿ 300 ಬೆಡೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಬರ್ತಾ ಇದೆ. ಈ ಎಲ್ಲದಕ್ಕೆ ಕಾರಣ ಆಗಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಒಂದು Tier 2 ಸಿಟಿಯಲ್ಲಿ ಇಷ್ಟು ಹಾಸ್ಪಿಟಲ್ ಫೆಸಿಲಿಟೀಸ್ ಇರ್ಬೇಕಂತಂದಿದ್ರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರಿ ಕಾರಣ ಅಂತ ಹೇಳ್ಬೇಕಂತ ಬಯಸ್ತೇನೆ. ಸರ್ ಅವರು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾವು ಅವರ ಜರ್ನಿಯಲ್ಲಿ ಒಂದು ವಿಷನ್ ಅಲ್ಲಿ ಭಾಗಿಯಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಆಗಿ ಓಪನ್ ಮಾಡಬೇಕು ಅಂತ ಇವತ್ತು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೇವೆ. ಒಂದು ಮಾತು ಹೇಳ್ಬೇಕೇನಂತಂದಿದ್ರೆ, ಫಸ್ಟ್ ಮಹಿಳಾ ಡಾಕ್ಟರ್ ಅನಂದಿ ಜೋಶಿ ಅಂತ 1886ರಲ್ಲಿ ಮಹಿಳಾ ಡಾಕ್ಟರ್ ಭಾರತದಲ್ಲಿ ಫಸ್ಟ್ ಆಗಿದ್ರು. ಆ ಟೈಮಲ್ಲಿ ಏನು ಮೆಡಿಕಲ್ ಕಾಲೇಜ್ ಇರೋದೇ 2 ಮೆಡಿಕಲ್ ಕಾಲೇಜ್ ಇದ್ವು. ಮತ್ತೆ ಎಲ್ಲ ಕಡೆ ಹೆಣ್ಮಕ್ಳು ಮನೇಲಿ ಇರೋದು, 14 ವಯಸ್ಸಿಗೆ ಮದುವೆ ಮಾಡೋದು, ಆ ಥರ ಎಲ್ಲ ಸಿಚುವೇಶನ್ ಇರ್ತಿತ್ತು. ಮತ್ತು ಗಂಡು ಮಕ್ಕಳ ಜೊತೆಗೆ ಕೂಡ್ಕೊಂಡು ಓದೋ ಅವಕಾಶನೂ ಕೂಡ ಇರ್ತಿರ್ಲಿಲ್ಲ. ಸೊ ಅದಕ್ಕಾಗಿ ಅವರು ನಾವು ಕಲಿನೇಬೇಕು ಅಂತ ಧೈರ್ಯ ಮಾಡಿ ಅಮೆರಿಕಾಕ್ಕೆ ಹೋಗಿ ಗೈನಕಾಲಜಿ ಕಲ್ತಿ ಅಲ್ಲಿಂದ ಡಿಗ್ರಿ ಪಡೆದು ಇಂಡಿಯಾಕ್ಕೆ ಫಸ್ಟ್ ಡಾಕ್ಟರ್ ಆಗಿ ಬಂದಿದ್ರು. ಸೊ ಬಹುಶಃ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಮಿನಿಸ್ಟರ್ ಇದ್ದಿದ್ರೆ ಇಲ್ಲೇ ಅವ್ರಿಗೆ ಅವಕಾಶ ಸಿಗ್ತಿತ್ತು. ಆ ಟೈಮ್ನಾಗ ಮೆಡಿಕಲ್ ಕಾಲೇಜ್ ಇರ್ತಿದ್ವು ಅನ್ಸುತ್ತೆ. ಸೊ ಆ ಒಂದು ಧೈರ್ಯ ನೋಡಿ ನಾವು ಕೂಡ ಈ ಹಾಸ್ಪಿಟಲ್ ಅಲ್ಲಿ ಮಹಿಳೆಯ ಹಾಸ್ಪಿಟಲ್ ಅಂತ ಮಾಡ್ತಾ ಇದ್ದೇವೆ. ಮೋರ್ ದೆನ್ 90% ಸ್ಟಾಫ್ ನಮ್ಮ ಹತ್ರ ಮಹಿಳೆಯರಾಗಿ ತಗೊಂಡಿದ್ದೇವೆ. ಸೊ ಒಂದು ಹೊಸ ಕಾನ್ಸೆಪ್ಟ್, ಯಾಕಂತಂದ್ರೆ ಒಂದು ಮಹಿಳೆಗೆ ಅರ್ಥ ಮಾಡ್ಕೊಳ್ಳೋದೇ ಮಹಿಳೆ. ಸೊ ಹಾಗಂದು ಮಹಿಳೆಯರೇ ಇಲ್ಲಿ ಕೆಲಸ ತಗೊಳ್ಬೇಕು ಅಂತ ಮಾಡ್ಕೊಂಡು ಒಂದು ಹೊಸ ಹಾಸ್ಪಿಟಲ್ ಮಾಡ್ತಾ ಇದ್ದೇವೆ. ನಾ ಏನು ಪ್ರಾಮಿಸ್ ಮಾಡ್ತೀನಿ ಅಂತಂದಿದ್ರೆ, we will give the best care and at affordable prices and we will follow every ethics possible. Thank you. ಡಾಕ್ಟರ್ ಸಾಬ್ ಮುಂಬರಿ ಅಲರ್ಟ್ಸ್ಬಿಟ್ರಪ್ಪ
ಸರ್ ಈ ಕಡೆ ಸರ್ ಬೇಗ ಸರ್ ಎಲ್ಲರೂ ಶರಣವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಸೋದರರೇ, ನನ್ನ ಎಲ್ಲ ಸೋದರಿಯರೇ, ದಂಪತಿಯವ್ರ ಮನೆಯವರು, ತಾಯಿಯವರೆಲ್ಲ ಕುಟುಂಬದವರು, ಸಂಘಟನೆಗಳು ಎಲ್ಲ ಸಂಘಟನೆಗಳಿಗೂ ಎಲ್ಲರಿಗೂ ಮತ್ತಿಗೆ ಶರಣ ಆಗ್ತಿಲ್ಲ. ಇವತ್ತೇನು ತಾಯಿ ಮಗುವಿನ ಸಲುವಾಗಿ ಆಸ್ಪತ್ರೆ ತೆಗೆದಿದ್ದಾರೆ, ಅವರು ನಂಬಲ್ಲೇ ಓದಿ ಬೆಳೆದಿದ್ದಾರೆ. ಹೀಗಾಗಿ ಅವ್ರ ಬಳಿ ದಾಸೋಹತ್ವ ಬಂದೇ ಬಿಟ್ಟಿದೆ ಅಂತ ಅವ್ರ ಮಾತಿನಾಗ ಅನಿಸ್ತು ನನಗೆ. ಹೀಗಾಗಿ ಅವ್ರದ್ದೆಲ್ಲ ತಾಯಿದ್ದು ಏನು ಪ್ರಾಬ್ಲಮ್ ಅದ, ಮಕ್ಕಳಿಗೆ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋ ಅವರಿಗೆಲ್ಲ ವಿಚಾರ ಗೊತ್ತಿರೋದ್ರಿಂದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಅವ್ರ ತಂಡದವರು ಇವರು ಕೂಡಿ ವಿಶೇಷವಾಗಿ ಮಹಿಳೆಯರಿಗೆ ಇಟ್ಕೊಂಡು ಅವ್ರಿಗೆ ಆ ಮಹಿಳೆಯರ್ದು ಏನು ಪ್ರಾಬ್ಲಮ್ ಅಂತ ಮಹಿಳೆಯರಿಗೆ ಹೆಚ್ಚಿನ ಪ್ರಶ್ನೆ, ಮಕ್ಕಳಿಗೆ ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ಅದು ಪ್ರಾಬ್ಲಮ್ ಏನಂತ ಗೊತ್ತಾಗಿ ಅವರಿಗೆಲ್ಲ ಸಹಕರಿಸ್ತಾರೆ ಮತ್ತು ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಯಶಸ್ವಿಯಾಗಿ ಇದು ನಡೆಸ್ಕೊಂಡು ಹೋಗ್ತಾರೆ ಮತ್ತು ಅವ್ರಿಗೆಲ್ಲ ಚಿಕಿತ್ಸೆ ಸ್ಪಂದಿಸ್ತಾರೆ ಅಂಥೇಳಿ ಇವರು ಯಶಸ್ವಿಯಾಗೇ ಆಗುತ್ತಾರೆ ಮತ್ತು ಎಲ್ಲ ಸೌಲಭ್ಯ ಒದಗಿಸ್ತಾರೆ. ಶರಣರ ಆಶೀರ್ವಾದ ಅವ್ರ ಮೇಲೆ ಇದೆ, ಎಲ್ಲ ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಪ್ರಶಾಂತ್ ಅವರೆಲ್ಲ ಸಂಘಟಕರು ಸೇರಿ ಇಲ್ಲೊಂದು ಒಳ್ಳೆ ತಾಯಿ ಮಗು ಆಸ್ಪತ್ರೆಯನ್ನು ಅವರು ಉದ್ಘಾಟನೆ ಮಾಡಲಿಕ್ಕೆ ಇಲ್ಲೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಒಳ್ಳೆ ಒಂದು ಸುವ್ಯವಸ್ಥೆ ಇದೆ. ಯಾಕಂದರೆ ಈಗ ವೆಲ್ ಎಸ್ಟಾಬ್ಲಿಷ್ ಹಾಸ್ಪಿಟ್ಲ್ ಇದೆ, ಒಳ್ಳೆ ಡಾಕ್ಟರ್ಸ್ ಟೀಮ್ ಇದೆ. ಈ ಆಸ್ಪತ್ರೆ ಯಶಸ್ವಿ ಆಗಲಿ ಮತ್ತು ಕಲಬುರಗಿ ಜಿಲ್ಲೆಯ ಜನರಿಗೆ ಒಳ್ಳೆ ಒಂದು ಸರ್ವಿಸ್ ಕೊಡಲಿ ಅಂತ ಹಾರೈಸಿ ನಾನು ಅವ್ರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಿ ನಾನು ಹೇಳ್ತೀನಿ. ಮಗು जनरल भी देख रही है? नहीं, जनरल नहीं, ಓನ್ಲಿ ತಾಯಿ ಸಂಬಂಧಪಟ್ಟ ಗರ್ಭಕೋಶದಾಗ್ಲಿ ಈ ಯಾವುದೇ ತರದ ಪ್ರಾಬ್ಲಮ್ ಇದ್ದಿದ್ರೇನು ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ. ಪ್ಯೂರ್ಲಿ ಪೀಡಿಯಾಟ್ರಿಕ್ ಮತ್ತು ಮ್ಯಾಟರ್ನಲ್ ಹಾಸ್ಪಿಟಲ್ ಇದೆ. ಮತ್ತು ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ವರ್ಕರ್ಸ್ 90% ಮೋರ್ ದೆನ್ 90% ಮಹಿಳೆಯರಾಗಿದ್ದಾರೆ. ಬಿಕಾಸ್ ಯಾಕಂದ್ರೆ ಮಹಿಳೆಯರೇ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಮತ್ತೆ ಒಂದು ಪ್ರೈವಸಿ ಕೂಡ ಇರುತ್ತೆ ಜನತೆಗೆ. ಸೊ ಆ ದೃಷ್ಟಿಯಿಂದ ಕಂಪ್ಲೀಟ್ ಆಗಿ ಫೀಮೇಲ್ ಹಾಸ್ಪಿಟಲ್ ಆಗಿ ಮಾಡೋದು ಕಾನ್ಸೆಪ್ಟ್ ಇದೆ. सर किसी को बेबी नहीं होता तो बेबी कंसीव के लिए भी आप ट्रीटमेंट? ಎಸ್, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೂಡ ಇದೆ ಇಲ್ಲಿ. ನಮ್ಮ ಹತ್ರ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ. ನಾವು ಗೈನಕಾಲಜಿಸ್ಟ್ 3 ಜನ ಮತ್ತೆ ಪೀಡಿಯಾಟ್ರಿಷಿಯನ್ 3 ಜನ ರೌಂಡ್ ದ ಕ್ಲಾಕ್ ಇಲ್ಲಿ ಅವೈಲೇಬಲ್ ಇರ್ತಾರೆ. ಮತ್ತೆ ಪೀಡಿಯಾಟ್ರಿಷಿಯನ್ ಆಗಿ ಡಾಕ್ಟರ್ ಇದ್ರಿಸ್ ಸರ್ ಇದ್ದಾರೆ, ಡಾಕ್ಟರ್ ಅವಂತಿ ಸರ್ ಇದ್ದಾರೆ, ಡಾಕ್ಟರ್ ವಿನೋದ್ ಮಠ್ ಸರ್ ಇದ್ದಾರೆ. ಮತ್ತೆ ಗೈನಕಾಲಜಿಸ್ಟ್ ಆಗಿ ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ, ಡಾಕ್ಟರ್ ಪುಷ್ಪಾ ಮೇಡಮ್ ಅಂತಿದ್ದಾರೆ, ಮತ್ತೆ ಡಾಕ್ಟರ್ ಸೌಮ್ಯ ದೇಶ್ಮುಖ್ ಮೇಡಮ್ ಅಂತಿದ್ದಾರೆ, ಮತ್ತೆ ಡಾಕ್ಟರ್ ಹಾರ್ಕೂಡ್ ಮೇಡಮ್ ಇದ್ದಾರೆ. ಸೊ ಈ ತರ ಟೀಮ್ ಆಗಿ ನಾವು 24/7 ಅವೈಲಬಿಲಿಟಿ, ನೀವು ಯಾವುದೇ ಸಮಯಕ್ಕೆ ಬಂದಿದ್ರೇನು ಇಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಅನ್ನೋದು ನಿಮಗೆ ಭರವಸೆ ಕೊಡಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಲ್ಯಾಣ ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತು ಸ್ಟಾರ್ ಲೈಫ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಓಪನಿಂಗ್ ಇದೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಈ ಹಾಸ್ಪಿಟಲ್ 30 ಬೆಡೆಡ್ ಹಾಸ್ಪಿಟಲ್ ಇದೆ ಮತ್ತು ಇದರಲ್ಲಿ
ತಾಯಿ ಸಂಬಂಧಪಟ್ಟಿಂದ ಎಲ್ಲ ಥರದ ಟ್ರೀಟ್ಮೆಂಟ್ ಆಗುತ್ತೆ. ಹೈ ರಿಸ್ಕ್ ಪ್ರೆಗ್ನೆನ್ಸಿ, ನಾರ್ಮಲ್ ಡೆಲಿವರೀಸ್, ಪೋಸ್ಟ್ ನೆಟಲ್ ಕೇರ್, ಮತ್ತು ಮಕ್ಕಳ ಸಂಬಂಧಪಟ್ಟಿದಂಥ NICU, PICU ಮತ್ತು ಸರ್ಜರಿ, ಎಲ್ಲ ಥರದ ಪೀಡಿಯಾಟ್ರಿಕ್ ಸರ್ಜರಿ ಕೂಡ ಇಲ್ಲಿ ಆಗುತ್ತೆ. ತಾವೆಲ್ಲರಿಗೂ ಏನು ಬಯಸ್ತೇನೆ ಅಂತಂದರೆ ತಾವೆಲ್ಲರೂ ಬರಬೇಕು, ನಿಮ್ಮ ಆಶೀರ್ವಾದ ಕೊಡಬೇಕು. ನಿಮ್ಮ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು we will do our best. We will give the best quality at affordable prices and we will follow ethics. ಧನ್ಯವಾದಗಳು.